ನಮಸ್ತೆ ವೀಕ್ಷಕರೇ. ಇವತ್ತು ನಾನು ನಿನ್ನೆ ತಾನೇ ರಿಲೀಸ್ ಆಗಿರ್ತಕ್ಕಂಥ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಅಬ್ಬರಿಸಿದೆ ಕೇಳಿ, ಮೊದಲ ದಿನದ ಕಲೆಕ್ಷನ್ ಎಷ್ಟಾಗಿದೆ, ಹಾಗೆ ಎಷ್ಟು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಅನ್ನ ಕಾಣುತ್ತೆ, ಹಾಗೆ ಈ ಸಿನಿಮಾದಲ್ಲಿ ಒಂದು ವಿಶೇಷವಾದ ಅಚ್ಚರಿಯ ಅಂಶ ಇದೆ. ಏನ ಅಚ್ಚರಿಯ ಅಂಶ? ಹಾಗೆ ಈ ಸಿನಿಮಾದ ಕಥೆನ ಒನ್ ಲೈನ್ ಅಲ್ಲಿ ನೋಡೋದಾದ್ರೆ ಹೇಗಿರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಯಾರೆಲ್ಲ ನೋಡ್ತಾ ಇದ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್ ಶೇರು ಕೊಟ್ಬಿಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಏನು ಅಂತ ನೋಡ್ತಾ ಹೋಗೋಣ. ಸ್ಯಾಂಡಲ್ವುಡ್ ನ ಬಹುನಿರೀಕ್ಷಿತ ಸಿನಿಮಾ ಕೆಡಿ ದಿ ಡೆವಿಲ್ ಏಪ್ರಿಲ್ 30ರಂದು ನಿನ್ನೆ ಅದ್ದೂರಿಯಾಗಿ ಬಿಡುಗಡೆಯಾಗಿದೆ. ಆಕ್ಷನ್ ಹೀರೋ ಧ್ರುವ ಸರ್ಜಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರ್ತಕ್ಕಂಥ ಸಿನಿಮಾ. ಸೊ ರಿಲೀಸ್ ದಿನವೇ ಅನೇಕ ಕಡೆ ಫ್ಯಾನ್ಸ್ ಶೋಗಳು ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣ್ತಾ ಇದಾವೆ. ಚಿತ್ರಕ್ಕೆ ಭರ್ಜರಿ ಓಪನಿಂಗ್ ಅಂತೂ ಸಿಕ್ಬಿಟ್ಟಿದೆ. ಮೊದಲ ದಿನದ ಸಿನಿಮಾಗೆ ಸುಮಾರು 845 ಶೋಗಳನ್ನ ನೀಡಲಾಗಿತ್ತು. ಬೆಳಗಿನ ಫ್ಯಾನ್ಸ್ ಶೋಗಳಿಂದ ಥಿಯೇಟರ್ಗಳಲ್ಲಿ ಸಂಭ್ರಮ ತುಂಬಾನೇ ಜೋರಾಗಿತ್ತು ಅಂತ ಹೇಳ್ಬೋದು. ಹಾಗಾದ್ರೆ ಕಲೆಕ್ಷನ್ ಎಷ್ಟಾಗಿರ್ಬೋದು ಗೊತ್ತಾ? ಟ್ರೇಡ್ ವರದಿಗಳ ಪ್ರಕಾರ ಕೆಡಿ ಸಿನಿಮಾ ಮೊದಲ ದಿನವೇ ಸುಮಾರು 4.10 ಕೋಟಿ ಗ್ರಾಸ್ ಗಳನ್ನ ಗಳಿಕೆ ಮಾಡಿದೆ ಅಂತ ಹೇಳ್ತಾರೆ. ಹಾಗೆ ನೆಟ್ ಕಲೆಕ್ಷನ್ ಸುಮಾರು 3.5 ಕೋಟಿ ಆಗಿದೆ ಅಂತ ಅಂದಾಜಿಸಲಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ 3 ದಿನಗಳು ಸಿನಿಮಾಗೆ ಬಹಳ ಮುಖ್ಯವಾದ ದಿನಗಳು. ಯಾಕಂದ್ರೆ ಮೇ 1 ಕಾರ್ಮಿಕರ ದಿನಾಚರಣೆ ರಜೆ ಇರುತ್ತೆ, ಹಾಗೆ ವೀಕೆಂಡ್ ಇರುತ್ತೆ. ಸೊ ಹಾಗಾಗಿ ಕಲೆಕ್ಷನ್ ಇನ್ನೂ ಹೆಚ್ಚಾಗುವ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳ್ಬೋದು. ಈ ಸಿನಿಮಾ ರೆಟ್ರೋ ಶೈಲಿಯಲ್ಲಿ ನಿರ್ಮಾಣ ಆಗಿದ್ದು ದೊಡ್ಡ ಸೆಟ್ಗಳು ಮತ್ತು ಮ್ಯಾಸಿವ್ ಪ್ರೆಸೆಂಟೇಶನ್ ಗಮನನ ಸೆಳೀತಾ ಇದೆ. ನಿರ್ದೇಶಕ ಪ್ರೇಮ್ ಹಲವು ವರ್ಷಗಳ ಪರಿಶ್ರಮ ಈ ಸಿನಿಮಾದಲ್ಲಿ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು. ಚಿತ್ರದಲ್ಲಿ ಧ್ರುವ ಸರ್ಜಾ ಜೊತೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಸಂಜಯ್ ದತ್, ಸುದೀಪ್, ರಮೇಶ್ ಅರವಿಂದ್, ಶಿಲ್ಪಾ ಶೆಟ್ಟಿ ಹಾಗೂ ರೀಶ್ಮಾ ನಾಣಯ್ಯ ಸೇರಿದಂತೆ ದೊಡ್ಡ ತಾರಾ ಬಳಗನೆ ಈ ಸಿನಿಮಾದಲ್ಲಿದೆ. ವಿಶೇಷವಾಗಿ ಚಿತ್ರದ ಹಿನ್ನೆಲೆ ಸಂಗೀತ ಮತ್ತು ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ಪ್ರೇಕ್ಷಕರು ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಡಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಆರಂಭನ ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಕಲೆಕ್ಷನ್ ಅನ್ನ ಮಾಡತಕ್ಕಂತ ನಿರೀಕ್ಷೆ ನಮ್ಗೆಲ್ಲ ಇದೆ ಅಂತ ಹೇಳ್ಬೋದು ಗುರುವೆ. ಯಾಕಂದ್ರೆ ಆ ಮಟ್ಟಕ್ಕೆ ಓಪನಿಂಗ್ ಅನ್ನ ಪಡ್ಕೊಂಡಿದೆ. ಇನ್ನು ಈ ಸಿನಿಮಾದಲ್ಲಿ ವಿಶೇಷವಾದ ಅಚ್ಚರಿ ಅಂಶ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ನಿಮ್ಗೆ. ಸೊ ಅದು ಏನು ಅಂತ ನೋಡೋದಾದ್ರೆ, ಜೋಗಿ ಪ್ರೇಮ್ ಅವರ ಪುತ್ರ ಸೂರ್ಯ ಎಂಟ್ರಿ ಆಗಿದ್ದಾರೆ ಕೆಡಿ ಸಿನಿಮಾದಲ್ಲಿ ಅಂತ ಹೇಳ್ತಾ ಇದ್ರೆ. ಹಳ್ಳಿ ಹುಡುಗನಾಗಿ ಗಮನ ಸೆಳೆದ ಸಣ್ಣ ಪಾತ್ರ. ಸೊ ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ದಿ ಡೆವಿಲ್ ಸಿನಿಮಾದಲ್ಲಿ ಒಂದು ವಿಶೇಷ ಅಚ್ಚರಿಯ ಅಂಶ ಅಂದ್ರೆ ನಿರ್ದೇಶಕ ಜೋಗಿ ಪ್ರೇಮ್ ಅವರ ಪುತ್ರ ಸೂರ್ಯ ಪ್ರೇಮ್ ಕೂಡ ಈ ಸಿನಿಮಾದ ಮೂಲಕ ಪ್ರೇಕ್ಷಕರ ಗಮನನ ಸೆಳೆದಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಸೂರ್ಯ ಪಕ್ಕ ಹಳ್ಳಿ ಹುಡುಗರಾಗಿ ಕಾಣಿಸ್ಕೊಂತ ಇದ್ದಾರೆ. ಅವರ ಪಾತ್ರ ಒಂದು ಸಣ್ಣದಾಗಿದ್ರು ತುಂಬಾ ಗಮನ ಸೆಳೀತಕ್ಕಂತ ಭಾಗವಾಗಿದೆ ಅಂತ ಹೇಳ್ತಾರೆ. ಸೂರ್ಯ ಅಭಿನಯಿಸಿರುವ ಗ್ರಾಮೀಣ ಹಿನ್ನೆಲೆಯ ಹುಡುಗನಾಗಿದ್ದು ಊರಿನ ಸುತ್ತ ಸೈಕಲ್ ತಳ್ಕೊಂಡು ಸ್ನೇಹಿತರ ಜೊತೆ ಓಡಾಡುವ ಸರಳ ಹುಡುಗನಂತೆ ಅವರನ್ನ ತೋರಿಸಲಾಗಿದೆ ಈ ಸಿನಿಮಾದಲ್ಲಿ. ಕ್ಷಣಿಕವಾಗಿ ಬಂದು ಕಥೆಯ ಹರಿವಿನಲ್ಲಿ ಒಂದು ಮುಖ್ಯ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಈ ಸೂರ್ಯ ಅವರ ಪಾತ್ರ. ಒಂದು ಪ್ರಮುಖ ದೃಶ್ಯದಲ್ಲಿ ಸೂರ್ಯನ ಪಾತ್ರ ಕಾಳಿ ಎಂಬ ನಾಯಕನ ಪಾತ್ರದ ಬಳಿ ಬಂದು, ಕಾಳಿ ನಿಮ್ಮಣ್ಣ ಕರಿತಿದ್ದಾನೆ ಬಾರೋ ಎಂಬ ಸಂದೇಶವನ್ನ ಹೇಳ್ತಾ ಹೋಗುತ್ತೆ. ಈ ಸೀನ್ ಕಥೆಯಲ್ಲಿ ಮುಂದಿನ ಘಟನೆಗಳಿಗೆ ದಾರಿ ತೋರಿಸ್ತಕ್ಕಂತ ಕ್ಷಣವಾಗಿ ಬರ್ತೈತೆ. ಡೈಲಾಗ್ ಚಿಕ್ಕದಾಗಿದ್ರು ಅದರ ಪರಿಣಾಮ ಕಥೆಯೊಳಗೆ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು. ಇದು ಸೂರ್ಯ ಪ್ರೇಮ್ಗೆ ದೊಡ್ಡ ಪಾತ್ರವಲ್ಲದಿಲ್ಲದಿದ್ರೂ ಕನ್ನಡ ಚಿತ್ರರಂಗದಲ್ಲಿ ಅವರ ಆರಂಭಿಕ ಹೆಜ್ಜೆಯನ್ನ ನೀವು ಕಾಣ್ಬೋದು ಈ ಸಿನಿಮಾದಲ್ಲಿ. ತಂದೆಯ ಸಿನಿಮಾದಲ್ಲೇ ಸಣ್ಣ ಪಾತ್ರದ ಮೂಲಕ ತೆರೆ ಮೇಲೆ ಕಾಣಿಸ್ಕೊಂಡಿರ್ತಕ್ಕಂಥ ಸೂರ್ಯ ಸಿನಿ ಪ್ರೇಮಿಗಳಲ್ಲಿ ಕುತೂಹಲನ ಮೂಡಿಸಿದರೆ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಸೂರ್ಯ ಪ್ರೇಮ್ ಇನ್ನಷ್ಟು ದೊಡ್ಡ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ತುಂಬಾನೇ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಕೆಡಿ ಸಿನಿಮಾ ಸೂರ್ಯ ಪ್ರೇಮ್
ಅವರ ಈ ಚಿಕ್ಕ ಪಾತ್ರವು ಪ್ರೇಕ್ಷಕರಿಗೆ ಒಂದು ಹೊಸ ಮುಖವನ್ನ ಪರಿಚಯಿಸ್ತತೆ ಅಂತ ಹೇಳ್ಬೋದು. ಇನ್ನ ಮೂರನೇದಾಗಿ ಕಥೆಯ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಕಥೆಯ ಬಗ್ಗೆ ಒಂದು ಸಣ್ಣದಾಗಿ ನೀವು ಲೈನ್ ಅಲ್ಲಿ ನೋಡೋದಾದ್ರೆ, ಅವನು ದೇವ ಸಂಜಯ್ ದತ್. ಸೊ ದೊಡ್ಡ ರೌಡಿ, ಕರಡಿ ಮನೆಯ ಹಳೆ ಕುಸ್ತಿಪಟು, ಚಿಕ್ಕಂದಿನಿಂದ ದೇವನನ್ನು ನೋಡಿಕೊಂಡು ಬೆಳೆದ ಕಾಳಿದಾಸ ಧ್ರುವ ಸರ್ಜಾ. ಹಾಲು ಹಾಗೂ ಸೀಮೆಣ್ಣೆ ವ್ಯಾಪಾರಿ ಕಾಳಿದಾಸನಿಗೆ ಒಂದು ಸುಂದರವಾದ ಕುಟುಂಬ ಇರುತ್ತೆ. ಅಣ್ಣ ರಮೇಶ್ ಅರವಿಂದ್, ಆತ ಮೇಷ್ಟ್ರು ಆಗಿದ್ರೆ, ಓದದ ಕಾಳಿದಾಸನಿಗೆ ಅಣ್ಣ ಅಂದ್ರೆ ಭಯ. ಭಯಂಕರ ರೌಡಿ ದೇವ ಅಂದ್ರೆ ಅಷ್ಟೇ ಪ್ರೀತಿ ಗೌರವ. ಆತ ಅಣ್ಣಯ್ಯಪ್ಪ ರವಿಚಂದ್ರನ್ ಹಾಗೆ ಕಾಣಿಸ್ಕೊಂತಾರೆ. ಸೊ ಮೇಷ್ಟ್ರು ಗೆಳೆಯ ಯಾರು? ಅಣ್ಣಯ್ಯಪ್ಪ ರವಿಚಂದ್ರನ್. MLA ಆಗೋ ಕನಸನ್ನ ಅವನು ಕಾಣ್ತಾನೆ. ಸೊ ಅವನ ವಿರುದ್ಧ ದೇವ ಚುನಾವಣೆಗೆ ನಿಂತ್ಕೊಂತಾನೆ. ಈ ಮಧ್ಯೆ ಗಂಡು ಬೀರಿಯಂತೆ ಮಚ್ ಲಕ್ಷ್ಮಿ ರೇಷ್ಮಾ ಕಾಳಿದಾಸನಿಗೆ ಪ್ರೀತಿನ ಕೊಡೋದಕ್ಕೆ ಶುರು ಮಾಡ್ತಾಳೆ. ಆ ಪ್ರೀತಿ ಕೊಡುವಂತ ಹುಡುಗಿಯ ಮೇಲೆ ದೇವನ ಬಂಟ ಕವಿ ಯಶ್ ಶೆಟ್ಟಿ ಕಣ್ಣು ಬೀಳುತ್ತೆ. ಅಲ್ಲಿಗೆ ಶುರುವಾಗುತ್ತೆ ಮಾರಾಮಾರಿ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಯಾರು ಯಾರನ್ನ ಹೇಗೆ ಹೊಡಿತಾರೆ, ಯಾರು ಯಾರ ತಲೆ ತೆಗಿತಾರೆ ಅನ್ನೋದೇ ಕತೆ ಮುಂದೇನಾಗುತ್ತೆ ಅಂತಕ್ಕಂತ ಕುತೂಹಲ ಇದ್ರೆ ಖಂಡಿತ ನೀವು ಸಿನಿಮಾ ನೋಡ್ಲೇಬೇಕು. ಇಲ್ಲೊಂದು ಟ್ವಿಸ್ಟ್ ಇದೆ ಗುರು. ಏನು ಅಂದ್ರೆ ಕಾಳಿದಾಸ ಕೇಡಿ ಆಗ್ತಾನೆ, ರೌಡಿಗಳ ರುಂಡ ಚೆಂಡಾಡ್ತಾನೆ. ಕಾಳಿದಾಸನ ತಲೆ ಕಡಿದು ತಂದವ್ರಿಗೆ ದೇವನ ಸಾಮ್ರಾಜ್ಯ ಕೊಡುವ ಭರವಸೆ ಸಿಗುತ್ತೆ. ಅಲ್ಲೊಂದು ಟ್ವಿಸ್ಟ್ ಇದೆ, ಅದೇ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಕಾಳಿದಾಸನ ತಲೆ ಕಡಿಯಲು ಹೊರಡುವ ರೌಡಿಗಳಿಗೆ ಕಾಲಭೈರವನ ದರ್ಶನ ಆಗುತ್ತೆ. ಅಂದ್ರೆ ಸುದೀಪ್ ಕಾಲಭೈರವನಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂತಾರೆ. ಅಲ್ಲೇನಾಗುತ್ತೆ ಅನ್ನೋದೇ ಸಸ್ಪೆನ್ಸ್ ಗುರು. ಹಾಗೆ ಧ್ರುವ ಸರ್ಜಾ ಎಂದಿಗಿಂತ ಎನರ್ಜಿ ತುಂಬಿಕೊಂಡು ನಟಿಸಿದ್ರೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಪಾತ್ರದ ಮೂಲಕ ಸಾಕಷ್ಟು ಇಷ್ಟ ಆಗ್ತಾರೆ. ಕಾಮಿಡಿ, ಡೈಲಾಗು, ಫೈಟು, ಡ್ಯಾನ್ಸು ಎಲ್ಲದರಲ್ಲೂ ಸೈ ಅನ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇನ್ನ ಸಂಜಯ್ ದತ್ ಅವರು ದೇವ ಪಾತ್ರದಲ್ಲಿ ಅಬ್ಬರಿಸ್ಬಿಟ್ಟಿದ್ರ ಅಂತ ಹೇಳ್ಬೋದು. ಮತ್ತೆ ನಾಯಕ್ ನಹಿ ಕಳ ನಾಯಕ್ ಹೋ ಮೈ ಅಂತ ಮತ್ತೆ ಸಾಬೀತುಪಡಿಸಿದ್ರೆ ಸಂಜಯ್ ದತ್ ಅವರು. ಇನ್ನ ರವಿಚಂದ್ರನ್ ಅವರು ಇರುವಷ್ಟು ಕಾಲ ರೆಟ್ರೋ ಸ್ಟೈಲ್ ನಲ್ಲಿ ಚೆನ್ನಾಗೇ ಕಾಣ್ತಾರೆ. ರಮೇಶ್ ಅರವಿಂದ್ ಅವರ ಖಡಕ್ ಮೇಷ್ಟ್ರು ಹಾಗೆ ತುಂಬಾನೇ ಇಷ್ಟ ಆಗ್ತಾರೆ. ಹೀಗೂ ಮಾಡಬಲ್ಲೆ ಅನ್ನೋದನ್ನ ರಮೇಶ್ ಅರವಿಂದ್ ತೋರಿಸ್ಕೊಡ್ತಾರೆ. ಹಾಗೆ ಶಿಲ್ಪಾ ಶೆಟ್ಟಿ ಗ್ಲಾಮರ್ ಇನ್ನು ಮಾಸಿಲ್ಲ ಗುರು. ಸತ್ಯ ಪಾತ್ರದಲ್ಲಿ ಖಡಕ್ ಹೆಣ್ಣಾಗಿ ಗಮನನ ಸೆಳುತ್ತಾರೆ. ಇನ್ನು ರೇಷ್ಮಾ ಗಂಡು ಬೀರಿಯಾಗಿ ಇಷ್ಟ ಆಗ್ತಾ ಹೋಗ್ತಾರೆ. ಉಳಿದಂತೆ ರವಿಶಂಕರ್, ಮುನಿ, ಯಶ್ ಶೆಟ್ಟಿ, ದೊಡ್ಡಣ್ಣ ಎಲ್ಲರೂ ಸಾಕಷ್ಟು ಗಮನನ ಸೆಳೀತಾರೆ. ಕೊನೆಯಲ್ಲಿ ಸುದೀಪ್ ಬಂದು ಶಿಳ್ಳೆ ಚಪ್ಪಾಳೆಗಳಿಗೆ ಕಾರಣ ಆಗ್ತಾರೆ. ಅರ್ಜುನ್ ಜನ್ಯ ಸಂಗೀತದಲ್ಲಿ ಇವನ್ಯಾರೋ ಹಾಗೂ ಸೆಟ್ ಆಗಲ್ಲ ನಂಗೋ ನಿಂಗೋ ಅಂತಕ್ಕಂತ ಹಾಡುಗಳು ತುಂಬಾನೇ ಇಷ್ಟ ಆಗ್ತವೆ. ವಿಲಿಯಂ ಡೇವಿಡ್ ಕ್ಯಾಮ್ರಾ ಕೈ ಚಳಕ ಕಾಳಿದಾಸನ ಸೊಬಗನ್ನ ಮತ್ತಷ್ಟು ಮೆರುಗುಗೊಳಿಸುತ್ತೆ ಅಂತ ಹೇಳ್ಬೋದು. ಗುರು, ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.